ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ 8, 17 ಮತ್ತು 26 ಈ ಸಂಖ್ಯೆಯಲ್ಲಿ ಜನಿಸಿದವರ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಸಂಖ್ಯೆಯಲ್ಲಿ ಜನಿಸಿದವರು ವಿಚಾರವಂತವರಾಗಿರ್ತಾರೆ ಮತ್ತು ದಾನಿಗಳಾಗಿರ್ತಾರೆ ಮತ್ತು ಸಾವಧಾನಿಗಳು ಮತ್ತು ಚಿತ್ತರಾಗಿರ್ತಾರೆ. ದುಡುಕಿನ ಒಂದು ಸ್ವಭಾವವನ್ನು ಸಹಿತ ಹೊಂದಿರ್ತಾರೆ. ಮತ್ತು ಜಾಗೃತಿಯನ್ನು ಇವರು ತುಂಬಾ ಹುಷಾರಾಗಿರ್ತಾರೆ ಅಂತಲೂ ಸಹಿತ ಹೇಳ್ಬೋದು. ಹಣದ ವಿಚಾರದಲ್ಲಿ ಹೆಚ್ಚು ಶ್ರೀಮಂತರಾಗಿದ್ದರೂ ಸಹಿತ ಅವ್ರಿಗೆ ಯಾವುದೇ ರೀತಿಯಲ್ಲಿ ಒಂದು ಬಡತನ ಕಾಡೋದಿಲ್ಲ. ಕೈ ಹಿಡಿದ ಕೆಲಸವನ್ನು ಮುಗಿಸೋ ತನಕನೂ ಸಹಿತ ಬಿಡೋದಿಲ್ಲ, ಶ್ರಮವನ್ನು ಪಡ್ತಾ ಇರುವಂತಹ ವಿಚಾರವನ್ನು ಇವರು ಹೊಂದಿರ್ತಾರೆ. ವಿಶೇಷವಾಗಿ 8 ಅನ್ನುವಂಥದ್ದು ಶನಿಯ ಒಂದು ನಂಬರ್ ಅಂತಲೂ ಹೇಳ್ತೀವಿ, ಶನಿಯ ಸಂಖ್ಯೆ ಅಂತಲೂ ಸಹಿತ ಹೇಳ್ತೀವಿ. 8, 17, 26 ಇಲ್ಲಿ ಆದಷ್ಟು ಸಹಿತ ಇವರು ದುಡಿಮೆಗೆ ಹೆಚ್ಚಿನ ಒಂದು ಪ್ರಭಾವಶಾಲಿಯನ್ನು ಹೊಂದಿರ್ತಾರೆ. ಶ್ರಮಜೀವಿಗಳಾಗಿರ್ತಾರೆ. ಹಗಲು ಇರುಳು ಇವ್ರಿಗೆ 2 ಒಂದೇ ಆಗಿರುತ್ತೆ. ವಿಶ್ರಾಂತಿಯನ್ನು ಇವರು ಬಯಸೋದಿಲ್ಲ. ದುಡಿಯುವಾಗ ಆಯಾಸವಾಗಿದ್ದರೂ ಸಹಿತ ಆಯಾಸವನ್ನು ಸಹಿತ ಇನ್ನೊಬ್ಬರಿಗೆ ತೋರಿಕೆಯನ್ನು ಪಡೆಯೋದಿಲ್ಲ. ಅಂತಹ ಒಂದು ಸ್ವಭಾವವನ್ನು ಇವರು ಹೊಂದಿರ್ತಾರೆ. ವಿಶೇಷವಾಗಿ ಪ್ರಯತ್ನವಾದಿಗಳಾಗಿರ್ತಾರೆ. ಇವರ ಒಂದು ಪ್ರಯತ್ನದಲ್ಲಿ ಅತಿ ಹೆಚ್ಚು ಲಾಭವನ್ನು ಸಹಿತ ಪಡೆಯುವಂತಹ ಎಲ್ಲ ವಿಚಾರಗಳು ಸಹಿತ ಇವರಲ್ಲಿ ಇರುತ್ತೆ. ಧಾರ್ಮಿಕಾದಿ ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಸಹಿತ ಇವರು ಹೊಂದಿರ್ತಾರೆ. ನಿಧಾನಗತಿಯ ಬೆಳವಣಿಗೆಯನ್ನು ಸಹಿತ ಇವರು ಹೊಂದಿರ್ತಾರೆ. ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಂದು ಬದಲಾವಣೆಯನ್ನು ಸಹಿತ ಇವರು ಮಾಡ್ತಾ ಇರ್ತಾರೆ. ವೃತ್ತಿಪರ ಕ್ಷೇತ್ರದಲ್ಲಿ ಸ್ವಂತ ಒಂದು ಊರನ್ನು ಬಿಟ್ಟು ಪರ ಊರಿಗೆ ಬಂದು ಜೀವಿಸುವಂಥ, ಇನ್ನೊಂದು ಊರಿಗೆ ಬಂದು ಸ್ವಂತ ಸ್ಥಳವನ್ನು ಬಿಟ್ಟು ಮತ್ತೊಂದು ಊರಿಗೆ ಬಂದು ಜೀವನವನ್ನು ನಡೆಸುವಂಥದ್ರಲ್ಲಿ ಇವರಿಗೆ ಲಾಭ ಹೆಚ್ಚಾಗಿರುತ್ತೆ. ತಮ್ಮ ಸ್ವಂತ ಪರಿಶ್ರಮದಿಂದಲೇ ಇವರು ಉನ್ನತ ಮಟ್ಟವನ್ನು ಏರುವಂಥ ಎಲ್ಲ ವಿಚಾರವನ್ನು ಸಹಿತ ಇವರಿಗೆ ಕಂಡುಬರುತ್ತೆ. ವಿಶೇಷವಾಗಿ ಇವರು ಹೆಚ್ಚು ಬಹಳವಾಗಿ ಲೆಕ್ಕಾಚಾರವನ್ನು ಮಾಡುವಂಥರಾಗಿರ್ತಾರೆ ಮತ್ತು ಧಾರಾಳಿಯನ್ನು ತೆಗೆದುಕೊಳ್ಳುವಂಥದ್ದಾಗಿರ್ತಾರೆ. ನಿಪುಣರಾಗಿರ್ತಾರೆ ಮತ್ತು ಹೆಚ್ಚು ನಿಪುಣಗ್ರಸ್ತರಾಗಿರ್ತಾರೆ. ಮತ್ತು ಒಂದು ಬ್ರೋಕರೇಜ್ ಆಗಿರ್ಬೋದು, ದಲ್ಲಾಳಿಗಳಾಗಿರ್ಬೋದು, ಈ ಥರ ಒಂದು ಕೆಲಸವನ್ನು ಅತಿ ಹೆಚ್ಚಾಗಿ 8, 17 ಮತ್ತು 26 ಈ ಸಂಖ್ಯೆಯವರು ಅತಿ ಉತ್ತಮವಾದಂಥ ಬೆಳವಣಿಗೆಯನ್ನು ತೆಗೆಳೋದ್ರಲ್ಲಿ ಸಾಧಕರಾಗಿರ್ತಾರೆ ಅಂತಲೂ ಸಹಿತ ಹೇಳ್ಬೋದು. 8 ಅನ್ನುವಂಥದ್ದು ಶನಿಯ ನಂಬರ್ ಅಂತಲೂ ಸಹಿತ ಹೇಳಿದೆ ಆಗಲೇ ಸಹಿತ ನಾನು ನಿಮಗೆ. ಇವರು ಕರ್ಮದಂಡ ಪಾಲಕರು ಸಹಿತ ಆಗಿರ್ತಾರೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದಾಗತ್ತೆ. ಮತ್ತು ವಿಶೇಷವಾಗಿ 1 ಮತ್ತು 7, 1 ಅಂದರೆ ಸೂರ್ಯನ ಸಂಖ್ಯೆ, 7 ಅನ್ನುವಂಥದ್ದು ಕೇತುವಿಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಇವರು ಧೈರ್ಯವಂತರು, ವಿಶ್ವಾಸ ಪ್ರಿಯರು ಮತ್ತು ಒಳ್ಳೆಯ ಒಂದು ಗುಣವಂತರು, ಶ್ರೇಷ್ಠವರಾಗುವಂಥ ಎಲ್ಲ ಲಕ್ಷಣಗಳು ಸಹಿತ ಇವರು ಹೊಂದಿರ್ತಾರೆ. ಉನ್ನತವಾದಂಥ ಜೀವನದ ಒಂದು ಆಸೆಯನ್ನು ಸಹಿತ ಇವರು ಹೊಂದಿರ್ತಾರೆ. ವಿವಾಹ ಜೀವನದಲ್ಲಿ ಏನೋ ನೋವುಗಳು ಉಂಟಾದರೂ ಸಹಿತ ಅದನ್ನು ಇನ್ನೊಬ್ಬರಿಗೆ ತೋರಿಸ್ಕೊಳ್ಳೋದಿಲ್ಲ. ಮತ್ತು ಇವ್ರಿಗೆ ಕೆಲವೊಂದು ಮಾಂತ್ರಿಕರ, ತಾಂತ್ರಿಕರ ಒಂದು ಸಹವಾಸಗಳು ಸಹಿತ ಬೇಗ ಸಿಗುತ್ತೆ. ಒಂದು ವಿಶೇಷವಾಗಿ 8, 17 ಮತ್ತು 26 ಈ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ವಿವಾಹದ ವಿಷಯದಲ್ಲಿ ಭಗ್ನ ಜೀವನಗಳು ಬರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಮತ್ತು ವಿದ್ಯಾರ್ಜನೆಯಲ್ಲಿ ಹೆಚ್ಚಿನ ಒಂದು ಪ್ರಾಬಲ್ಯತೆಯನ್ನು ಹೊಂದಿರ್ತಾರೆ. ಬುದ್ಧಿವಂತರಾಗಿರ್ತಾರೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭವನ್ನು ಪಡೆಯುವಂತಹ ಸ್ವಭಾವವನ್ನು ಸಹಿತ ಇವರು ಹೊಂದಿರ್ತಾರೆ. ಪಂಡಿತರಾಗಿರ್ತಾರೆ ಇವರು. ಇಂತಹ ಒಂದು ವಿಚಾರದಲ್ಲೂ ಸಹಿತ ಪರಿಣಿತಿಯನ್ನು ಸಹಿತ ಇವರು ಹೊಂದಿರ್ತಾರೆ. ಆಳವಾದಂತಹ ವಿದ್ಯಾಭ್ಯಾಸವನ್ನು ಮಾಡೋದರಲ್ಲಿ ಅತಿ ಹೆಚ್ಚು ಬೆಳವಣಿಗೆಯನ್ನು ಇವರು ತೆಗೆದುಕೊಳ್ತಾರೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು. ಚೈತನ್ಯ ಶಾಲಿಗಳು ಸಹಿತ ಇವರು ಆಗಿರ್ತಾರೆ. ತಮ್ಮ ಪಾಲಿಗೆ ಬಂದಂತಹ ಅಧಿಕಾರವನ್ನು ಸಕ್ರಿಯವಾಗಿ ಅವರನ್ನು ಪ್ರಭಾವದಿಂದ ಅವರದನ್ನು ಕಾಪಾಡಿಕೊಳ್ಳುವಂಥ ಎಲ್ಲ ಲಕ್ಷಣಗಳು ಸಹಿತ ಅವರಲ್ಲಿ ಇರುತ್ತೆ. ವಿಶೇಷವಾಗಿ 8, 17 ಮತ್ತು 26 ಈ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ವಿವಾಹದಲ್ಲಿ ಸುಖ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಅವ್ರಿಗೆ ಏರಿಳಿತಗಳು ಜಾಸ್ತಿ ಆಗಿರುತ್ತೆ ಅವರ ಪರ್ಸ್ನಲ್ ಲೈಫಲ್ಲಿ. ಸ್ವಲ್ಪ ಸ್ತ್ರೀ ಶಾಪಕ್ಕೂ ಸಹಿತ ಗುರಿಯಾಗುವಂಥ ಸಾಧ್ಯತೆಗಳು ಸಹಿತ ಕಂಡುಬರುತ್ತೆ.
ಕೆಲವೊಂದು ಸಂತಾನೋತ್ಪತ್ತಿಯಲ್ಲೂ ಸಹಿತ ಸಮಸ್ಯೆಗಳಾಗುವಂಥದ್ದು, ಸರಿಯಾದ ಮಾರ್ಗಗಳು ಸಿಗದೆ ಗುರುವಿನ ಒಂದು ಆಲೋಚನೆಯಲ್ಲಿ ಸಹಿತ ಇವರು ತೊಡಗುವಂತಹ ಸಮಸ್ಯೆಗಳು ಜಾಸ್ತಿ ಕಂಡುಬರುತ್ತೆ. ಮತ್ತು ಉಪಾಯಕಾರಿಯಾದಂಥ ಕೆಲಸಗಳನ್ನು ಸಹಿತ ಇವರು ಮಾಡಿದ್ರು ಸಹಿತ ಯಾವುದೇ ರೀತಿ ಲಾಭಗಳು ಇವರು ಕಂಡು ಬರೋದಿಲ್ಲ. ಹೆಚ್ಚಿನ ಒಂದು ಬೆಳವಣಿಗೆಗೋಸ್ಕರ ಇವರು ಶನಿಯ ಧ್ಯಾನ, ಶನಿಯ ವಿಚಾರವನ್ನು ಮಾಡೋದು ಅತಿ ಉತ್ತಮವಾಗಿರುತ್ತೆ. ಇಲ್ಲಿ ವಿಶೇಷವನ್ನು ನಾನು ಗಮನಿಸೋದೇನಪ್ಪ ಅಂದರೆ 8, 17 ಮತ್ತು 26 ಈ ಸಂಖ್ಯೆಯವರು ಅತಿ ಹೆಚ್ಚು ಶ್ರಮವನ್ನು, ಕಷ್ಟವನ್ನು ಪಡುವಂತಹವರಾಗಿರ್ತಾರೆ. ಆದರೂ ಸಹಿತ ಇವರಿಗೆ ಲಾಭಗಳು ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಹೋಗುತ್ತೆ. 26ನ ನಂಬರ್ನ ನಾವು ನೋಡೋದಾದರೆ ಶುಕ್ರ ಮತ್ತು ಚಂದ್ರನ ಒಂದು ಸಂಯೋಜನೆ ಇಲ್ಲಿ ಆಗಿರುತ್ತೆ. ಇಲ್ಲಿ ಜೀವನದಲ್ಲಿ ಚುರುಕುತನವನ್ನು ಇವರು ಹೊಂದಿರೋದಿಲ್ಲ, ಮಂದ ಬುದ್ಧಿಯನ್ನು ಸಹಿತ ಇವರು ಹೊಂದಿರ್ತಾರೆ. ಸೋಮಾರಿತನದಲ್ಲಿ ಹೆಚ್ಚು ಲಾಭವನ್ನು ಕಳೀತಾರೆ, ಸಮಯವನ್ನು ಕಳೀತಾರೆ. ಯಾವಾಗಲೂ ಸಹಿತ ಸಾರ್ವಜನಿಕ ಮಧ್ಯೆ ಇದ್ದರೂ ಸಹಿತ ಸೋಮಾರಿತನ ಅಂತಹ ಒಂದು ವಿಚಾರಗಳು ಇವರಿಗೆ ಕಂಡುಬರುತ್ತೆ. ದುಡಿಮೆಯನ್ನು ಮಾಡೋರಲ್ಲ ಇವರು. ಮತ್ತು ಯಾವಾಗಲೂ ಸಹಿತ ಮನೋರಂಜನಾತ್ಮಕವಾದಂತಹ ಕಾಲಹರಣವನ್ನು ಮಾಡುವಂತಹ ಒಂದು ವಿಚಾರ ಇವ್ರದ್ದಾಗಿರುತ್ತೆ. 2 ಮತ್ತು 6ನ ಸಂಖ್ಯೆಯಲ್ಲಿ. ಮತ್ತು ರಸಿಕತನೆ ಅನ್ನೋದು ಹೆಚ್ಚು ಇರುತ್ತೆ ಉಳ್ಳವರು. ನೋಡಿ, ರಸಿಕತನೆ ಜಾಸ್ತಿ ಆಗಿರುತ್ತೆ ಇವರಿಗೆ, ಇವರೊಂದು ಸ್ವಭಾವದಲ್ಲಿ. ಮತ್ತು ಇವರಿಗೆ ಒಳ್ಳೆಯ ಒಂದು ಹೆಂಡತಿ, ವಿದ್ಯಾವಂತ, ಸ್ವರೂಪಿಯಾಗಿರುವಂಥ ಉತ್ತಮವಾದಂಥ ಒಂದು ಮಡದಿ ಮತ್ತು ಪತಿ ಸಿಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. 8, 17 ಮತ್ತು 26 ಸಂಖ್ಯೆಯಲ್ಲಿ ಜನಿಸಿದವ್ರಿಗೆ ಖರ್ಚು ವೆಚ್ಚವನ್ನು ಇವರು ಧಾರಾಳವಾಗಿ ಖರ್ಚನ್ನು ಮಾಡ್ತಾ ಇರ್ತಾರೆ. ಮತ್ತು ಇವರ ಒಂದು ವಿಚಾರದಲ್ಲಿ ನಾವು ನೋಡೋದಾದರೆ ಶ್ರಮಪಟ್ಟು ಗೌರವವನ್ನು ಪಡೆಯುವಂಥದ್ದು, ಕೀರ್ತಿಯನ್ನು ಪಡೆಯುವಂಥದ್ದಾಗಿರುತ್ತೆ. ತಮ್ಮ ಒಂದು ಹುಟ್ಟಿನ ಒಂದು ಊರನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಬಂದು ಲಾಭವನ್ನು ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇವರಲ್ಲಿ. ವಿದ್ಯಾವಂತರು, ಬುದ್ಧಿವಂತರು, ವಿನಯವಂತರು ಮತ್ತು ಎಲ್ಲ ಕೆಲಸಗಳನ್ನು ಕೈಗೆತ್ತಿಕೊಂಡು ಮಾಡುವಂತಹ ಚಾತುರ್ಯತೆ ಸಹಿತ ಇವರಿಗೆ ಇರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನುರಿತ ಜ್ಯೋತಿಷ್ಯರಲ್ಲಿ ತಮ್ಮ ಜ್ಯೋತಿಷ್ಯ ಫಲವನ್ನು ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಆದಷ್ಟು ಸಹಿತ ತಾವು ಶಿವನ ಆರಾಧನೆಯನ್ನು ಮಾಡೋದು ತುಂಬ ಉತ್ತಮ. 8, 17 ಮತ್ತು 26 ಈ ಸಂಖ್ಯೆಯಲ್ಲಿ ಜನಿಸಿದವರು. ಇದೇ ರೀತಿ ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ಪ್ರತಿಯೊಂದು ವಿಚಾರಗಳನ್ನು ತಾವು ತಿಳಿಸ್ಬೋದು. ತಮಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ತಮಗೆ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.